ನೀರು ಹಿಡಿಯುವಾಗ ಕರೆಂಟ್ ಹೊಡೆದು ಮಹಿಳೆ ಸಾವನ್ನಪ್ಪಿದ್ದಾರೆ ಅನ್ನೋ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಚಾಮರಾಜಪೇಟೆ ಆನಂದಪುರದಲ್ಲಿ ನಡೆದಿರುವಂತಹ ಘಟನೆ. ಕಾವೇರಿ ನೀರು ಹಿಡಿಯುವಾಗ ಈ ಅವಘಡ ಸಂಭವಿಸಿದೆ. ಸೆಲ್ವಿ ದುರ್ಮರಣ ಹೊಂದಿರುವಂತಹ ಮಹಿಳೆ ಮೇನ್ ಲೈನ್ ನಿಂದ ಮೋಟಾರ್ ಆನ್ ಮಾಡುವಾಗ ಈ ಅವಘಡ ಸಂಭವಿಸಿದೆ. ಮೈಸೂರು ರಸ್ತೆ ಬಂದ್ ಮಾಡಿ ಜನ ಸದ್ಯ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಎರಡೂ ಕಡೆ ರಸ್ತೆ ಬ್ಲಾಕ್ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನೀರು ಹಿಡಿಬೇಕಾದ್ರೆ ಕರೆಂಟ್ ಹೊಡೆದು ಮಹಿಳೆ ಸಾವನ್ನಪ್ತಾರೆ ಅಂದ್ರೆ ಯಾವ ರೀತಿಯಾಗಿ ಇಲ್ಲಿ ಘಟನೆ ಸಂಭವಿಸಿರಬೇಡ. ಅದೇ ಕಾರಣಕ್ಕಾಗಿ ಜನರಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇರೋದು. ಚಾಮರಾಜಪೇಟೆಯ ಆನಂದಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಹಿಳೆ ನೀರು ಹಿಡಿಯೋದಕ್ಕೆ ಹೋಗಿದ್ದಾರೆ, ಆಗ ಅವರಿಗೆ ಕರೆಂಟ್ ಪಸರಿಸಿದೆ. ಕಾವೇರಿ ನೀರು ಹಿಡಿಯುವಾಗ ಈ ಅವಘಡ ಸಂಭವಿಸಿರೋದು. ಸೆಲ್ವಿ ಎನ್ನುವಂತಹ ಮಹಿಳೆ ಸ್ಥಳದಲ್ಲೇ ದುರ್ಮರಣ ಹೊಂದಿದ್ದಾರೆ. ಮೇನ್ ಲೈನ್ ನಿಂದ ಮೋಟಾರ್ ಆನ್ ಮಾಡುವಾಗ ಈ ಅವಘಡ ನಡೆದಿರೋದು. ಸೊ ಈಗ ಜನ ಈ ರೀತಿ ಮೈಸೂರು ರಸ್ತೆನ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೋಗಿ ಕರೆಂಟ್ ಶಾಕ್ ಪಾಸ್ ಆಗಿ ಅವ್ರು ಸತ್ತೋಗಿರೋದು. ಇದು 4ನೇ ಸಲ ಸರ್. ಒಂದು ಸಾವುಗೂ ಅವ್ರು ಬಂದಿಲ್ಲ. ಇದು 4ನೇ ಸಲ. ಏನಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ? ಏನು ಕೇಳ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಅವರು ಎಷ್ಟು ಎಜುಕೇಟೆಡ್ ಇದೀವಿ, ಇದು ಸ್ಲಮ್ ಏರಿಯಾ ಅಂತ ಹೇಳ್ಬಿಟ್ಟು ನಮ್ನೆಲ್ಲ ಕೆಳಗಡೆ ನೋಡ್ತಾ ಇದ್ದಾರೆ. ಅವರು ಅಕ್ಕಪಕ್ಕ ಇರೋ ಏರಿಯಾಗಳನ್ನೆಲ್ಲ ನೋಡಿ, ಒಂದು ಇಲ್ಲಿ ಏರಿಯಾದಲ್ಲಿ ಏನ್ ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿನೇ ಇರೋದು. ಅಲ್ಲೆಲ್ಲ ಪಕ್ಕದಲ್ಲಿ ಅವರು ಅಲ್ಲೇ ಇದ್ದಾರೆ. ಅಯ್ಯೂಬ್ ಖಾನ್ ಅವರು ವೈಫ್, ಅವರು ಇದೇ ಏರಿಯಾಗೆ MLA. ಅವ್ರ ಕಡೆನೂ ಹೋಗಿ ಸ್ವಲ್ಪ ವಿಚಾರಣೆ ಮಾಡಿ ನೋಡಿ. ಮನೆ ಕೊಳಾಯಿ ಅಲ್ಲಿದೆ, ಯಾಕೆ ಇಲ್ಲಿಲ್ಲ? ಏನ್ ನಮ್ಮನ್ನ ನೋಡಿದ್ರೆ ಹೆಂಗ್ ಕಾಣಿಸ್ತಾ ಇದೆ ನಿಮಗೆ? ನಾನ್ ಕೇಳಿದ್ ಜಮೀರ್ ಅವ್ರಿಗೆ ನಾನ್ ಕೇಳ್ತೀನಿ ಡೈರೆಕ್ಟ್ ಆಗಿ, ನಮ್ಮನ್ನ ಜನ ನೋಡಿದ್ರೆ ಏನ್ ಕಾಣಿಸ್ತಾ ಇದೆ ನಿಮಗೆ? ನೋಡಿ, ಅಲ್ಲಿನ ನಿವಾಸಿಗಳು ಎಷ್ಟರ ಮಟ್ಟಿಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಇದು ಮೊದಲ ಬಾರಿ ಆಗಿರೋದಲ್ಲ. ಈ ರೀತಿ ಸುಮಾರು ಸಲ ಆಗಿದೆ. ಇದು 4ನೇ ಸಲ ಈ ತರ ಘಟನೆ ನಡೀತಾ ಇರೋದು. ಹಾಗಿದ್ರೆ ಇಲ್ಲಿ ಸ್ಲಮ್ ನಿವಾಸಿಗಳು ಅಂದ್ರೆ ನಮ್ಮ ಜೀವಕ್ಕೇನು ಬೆಲೆ ಇಲ್ವಾ, ಅಥವಾ ನಮ್ಮನ್ನು ಯಾಕೆ ಜನಪ್ರತಿನಿಧಿಗಳು ಈ ತರ ನೋಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಆ ಘಟನೆ ಸ್ಥಳದಿಂದ ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ಅಲ್ಲಿನ ನಿವಾಸಿಗಳು ಮಾತಾಡೋದನ್ನು ಕೇಳಿಸ್ಕೊಳ್ತಾ ಇದ್ವಿ. ಈಗ ಘಟನೆ ಹೇಗಾಗಿದೆ ಅಂದ್ರೆ ಕಾವೇರಿ ನೀರು ಹಿಡಿಯೋದಕ್ಕೆ ಹೋದಾಗ ಕರೆಂಟ್ ಹೊಡೆದಿದ್ದ ಹೇಗೆ, ಘಟನೆ ಬಗ್ಗೆ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ವಿಜಯ್, ಇಂದು ಬೆಳಿಗ್ಗೆ ಸೆಲ್ವಿ ಅನ್ನುವಂಥ ಮಹಿಳೆ ಏನಿರ್ತಾರೆ ಅವರು ನೀರನ್ನು ಹಿಡಿಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಮೋಟ್ರನ್ನ ಆನ್ ಮಾಡಲಿಕ್ಕೆ ಬರ್ತಾರೆ. ಮೋಟ್ರ್ ಆನ್ ಮಾಡುವಂಥ ಸಂದರ್ಭದಲ್ಲಿ ಕರೆಂಟ್ ಹೊಡೆದು ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ಚಾಮರಾಜಪೇಟೆಯ ಆನಂದಪುರ ಏನಿದೆ ಆ ಒಂದು ಸ್ಥಳದಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬೋದು. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವೆಲ್ಲವೂ ಕೂಡ ನಲ್ಲಿ. ಇಲ್ಲಿಂದ ಅವರ ಮನೆಗೆ ನೀರನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅಂದರೆ ಇಲ್ಲಿಂದ ಪೈಪ್ ಕಲೆಕ್ಷನ್ ಮುಖಾಂತರವಾಗಿ ಅವರು ನೀರನ್ನು ತೆಗೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿಗೆ ಮೋಟ್ರನ್ನು ಫಿಟ್ ಮಾಡ್ತಾರಂತೆ. ಆ ಮೋಟ್ರ್ ಫಿಟ್ ಮಾಡುವಂತಹ ವೇಳೆಯಲ್ಲಿ ಕರೆಂಟ್ ಹೊಡೆದು ಆ ಮಹಿಳೆ ಏನಿದ್ದಾರೆ ಅವರು ಸಾವನ್ನಪ್ಪಿರುವಂಥದ್ದು. ನಾನಿಲ್ಲಿ ನಿಮಗೆ ಕರೆಂಟ್ ಹಾಕುವಂಥ ಸ್ಥಳವನ್ನು ಕೂಡ ತೋರಿಸ್ತೀನಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಈ ವಯರ್ ಏನಿದೆ ಇದಕ್ಕೆ ಎರಡು ಕಡೆಯಿಂದ ಬಂದು ಪ್ಲಗ್ ಅನ್ನು ಹಾಕ್ತಾರೆ. ಅನಂತರದಲ್ಲಿ ಇಲ್ಲಿ ಮೋಟ್ರನ್ನ ಕನೆಕ್ಷನ್ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ಸ್ಥಳೀಯ ನಿವಾಸಿಗಳು ಕೂಡ ಹೇಳ್ತಾ ಇರುವಂಥದ್ದು. ಈ ಒಂದು ಇಲ್ಲಿ ಯಾವುದೇ ರೀತಿಯ ಸುರಕ್ಷತಾ ಕ್ರಮಗಳಿಲ್ಲ. ಎರಡನೇದಾಗಿ ಮನೆಗೆ ನೀರು ಹೋಗೋದಿಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನ ಇಲ್ಲಿನ ನಿವಾಸಿಗಳು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ನನ್ನೊಂದಿಗೆ ಇಲ್ಲಿನ ಸ್ಥಳೀಯ ನಿವಾಸಿ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಘಟನೆ ಏನಾಯ್ತು ಅನ್ನೋದ್ರ ಬಗ್ಗೆ ಕೂಡ ಕೇಳ್ತಾ ಹೋಗ್ತೀನಿ. ಘಟನೆ ಹೇಗಾಯ್ತು, ಇಲ್ಲಿ ಅಂದ್ರೆ ಯಾವ ರೀತಿಯಲ್ಲಿ ನೀವು ಮೋಟರ್ನ ಫಿಟ್ ಮಾಡ್ತಾ ಇದ್ರಿ, ಇದು ನೀರು ಎಲ್ಲಿಂದ ಬರುತ್ತೆ ಅಂತ ಹೇಳಿ. ಸರ್, ಈ ನೀರು ಬಂದು ರಾಯ ಸರ್ಕಲಿಂದ ಬರುತ್ತೆ ಇಲ್ಲಿಗೆ ಅನಂತಪುರಂಗೆ. ಬರುವಾಗ ಬೆಳಗ್ಗೆ 3 ಗಂಟೆಗೆ ಇಲ್ಲಿ ವಾಲ್ ಆನ್ ಮಾಡ್ತಾರೆ. ಇಲ್ಲಿ ನೀರು ಬರುತ್ತೆ. ನೀರು ಬರುವಾಗ ನಾವು 3 ಗಂಟೆಗೆ ಎದ್ದು ಬಂದು ಪೈಪ್ ಹಾಕಿ ಮೋಟ್ರ್ ಹಾಕಿ ಫಿಟ್ ಮಾಡಿಬಿಟ್ಟು ಕರೆಂಟ್ ಹಾಕುವಾಗ ಸೆಲ್ವಿ ಅಂತ ಅಮ್ಮನಿಗೆ ಕರೆಂಟ್ ಹೊಡೆದು ಸ್ಪಾಟ್ ಇಲ್ಲೇ ಆಗಿದ್ದಾರೆ ಸರ್. ಇದ್ರ ಮುಂಚೆ ಒಬ್ಬರು ತೀರೋಗಿದ್ದಾರೆ. ಈ ವಾಟರ್ ಲೈನ್ ಅಧಿಕಾರಿಗಳು, ಈ ಪೊಲಿಟಿಷಿಯನ್ ಅಧಿಕಾರಿಗಳು ಬಂದು ಯಾರು ಏನು ಕೇಳೋದಿಲ್ಲ. ಓಟ್ ಕೇಳೋಕ್ಕೆ ಮಾತ್ರ ಬರ್ತಾರೆ. ಅಮ್ಮ ನನಗೆ ಓಟ್ ಹಾಕಿ ನಿನಗೆ ಓಟ್ ಹಾಕಿ ಅಂತ ಬರ್ತಾರೆ. ಅವ್ರ ಹತ್ರ ಹೋಗಿ ಏನಾದ್ರು ನಮ್ಮ ಬಡವರು ಇಲ್ಲಿ ಇದ್ದಾರೆ ಸರ್, ನೀರು ವ್ಯವಸ್ಥೆ ಇದೆ ಸರ್, 20 ವರ್ಷ ಮುಂಚೆ ನೀವು ಹೇಳಿದ್ರೆ ಮನೆ ನೀರು ಬರ್ತೀನಿ ಅಂತ. ನೀರು ಬರ್ತಾರೆ ಅಂದರೆ ಮಾಡ್ತೀನಿ ಅಂತ ಇದ್ರ ತನಕ 4 ಸಾವಿರ ಆಯ್ತು ಸರ್. ಇನ್ನೂ ಬಂದು ಏನು ಮಾಡ್ತಾನೇ ಇಲ್ಲ ಅವರು. ಇದು ಹೋಗಿ ಕೇಳಿದ್ರೂ ಏನು ಮಾಡ್ತಾರೆ, ರೆಸ್ಪಾನ್ಸ್ ಕೊಡೋಲ್ಲ ಸರ್, ಸಿಗೋದೇ ಇಲ್ಲ ಅವರು. ಅದೇ ಬೆಳಗ್ಗೆ ಒಂದಮ್ಮ ತೀರೋಗಿದ್ದಾರೆ, ಸ್ಪಾಟ್ ಆಗಿದ್ದಾರೆ ಇಲ್ಲಿ. ಇದಕ್ಕೆ ನೀವೇ ಉತ್ತರ ಕೊಡ್ಬೇಕು ಸರ್. ಅದನ್ನು ಇಲ್ಲಿ ಇನ್ನೊಂದು ಮುಖ್ಯವಾದಂಥ ಪ್ರಶ್ನೆ, ಯಾವ ರೀತಿಯಲ್ಲಿ ಹಾಗಾದ್ರೆ ಇಲ್ಲಿ ನೀರನ್ನು ಯಾವ ರೀತಿ ನೀವು ಕಲೆಕ್ಷನ್ ಮಾಡ್ತೀರಾ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ನಲ್ಲಿಗಳಿದೆ, ಅದೆಲ್ಲವೂ ಕೂಡ ಪೈಪ್ ಮುಖಾಂತರ ತಗೊಂಡು ಹೋಗ್ತೀರಾ ಅಂತ ಹೇಳ್ತಾರೆ. ಹೇಗೆ ಹಾಗಾದ್ರೆ ಕಲೆಕ್ಷನ್ ಮಾಡೋದು ಹೇಗೆ, ಯಾವ ರೀತಿಯಲ್ಲಿ ಮೋಟರ್ ಫಿಟ್ ಮಾಡ್ತೀವಿ? ಮೋಟ್ರ್ ಹತ್ರ ಬಂದು ಫಿಟ್ ಮಾಡ್ತೀವಿ ಸರ್. ಇಲ್ಲಿ ಮೋಟ್ರ್ ಹತ್ರ ಫಿಟ್ ಮಾಡಿದ ತಕ್ಷಣ ಪೈಪ್ ಹಾಕ್ತೀವಿ. ಇಲ್ಲಿಂದ ಮನೆ ತನಕ, ಇಲ್ಲಿಂದ ಮನೆ ಪೈಪ್ ಹಾಕ್ತೀವಿ. ಮೋಟ್ರಲ್ಲಿ ಫಿಟ್ ಮಾಡಿಬಿಟ್ಟು ಅಲ್ಲಿಂದ ಹೋಗಿ ಅಲ್ಲಿ ಕರೆಂಟ್ ಕೊಡ್ತೀವಿ. ಕರೆಂಟ್ ಕೊಡುವಾಗ ಆ ಅಮ್ಮನಿಗೆ ಏನು ಹೆಚ್ಚು ಕಮ್ಮಿ ಆಗಿ ಸ್ಪಾಟ್ ಆಗಿದ್ದಾರೆ.
ಇದು ಇಲ್ಲಿನ ಸ್ಥಳೀಯ ನಿವಾಸಿಗಳ ಮಾತು. ಅಂದ್ರೆ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಮೈಸೂರು ರೋಡನ್ನು ಸಂಪೂರ್ಣವಾಗಿ ಬಂದ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಈ ಒಂದು ಏರಿಯಾದಿಂದ ಸುಮಾರು ಬರೀ ಒಂದು 20 ರಿಂದ 30 ಮೀಟರ್ಗೆ ಮೈಸೂರು ರಸ್ತೆ ಮುಖ್ಯ ಮೇನ್ ರೋಡ್ ಏನಿದೆ ಅಲ್ಲಿಗೆ ಟಚ್ ಆಗುತ್ತೆ. ಅಲ್ಲಿ ಈಗ ನಿವಾಸಿಗಳೆಲ್ಲರೂ ಕೂಡ ಕೂತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ವಾಹನ ಸಂಚಾರಕ್ಕೂ ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ. ಪೊಲೀಸರು ಬಂದು ಅವ್ರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ನಿವಾಸಿಗಳು ಯಾರು ಕೂಡ ಅದನ್ನ ಮಾಡ್ತಾ ಇಲ್ಲ. ಅಂದ್ರೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಅಂದ್ರೆ ಈ ಒಂದು ಏರಿಯಾದಲ್ಲಿ ನಮಗೆ ಯಾವಾಗಲೂ ಕೂಡ ನೀರಿನ ಪ್ರಾಬ್ಲಮ್ ಇದೆ. ಎಷ್ಟೇ ಮಾಡಿದ್ರು ಕೂಡ ಅವರು ಅದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು. ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಇದು ಮೈಸೂರು ರಸ್ತೆ ಮುಖ್ಯ ರಸ್ತೆ. ಇಲ್ಲಿ ಈಗಾಗಲೇ ಜನ ಎಲ್ಲರೂ ಕೂಡ ಸೇರಿದ್ದಾರೆ. ಹಾಗೆ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ವಾಹನಗಳು ಕೂಡ ನಿಂತಿದೆ. ಪೊಲೀಸರು ಕೂಡ ಬಂದು ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ರಾಜಕಾರಣಿಗಳು ಬರುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಕದಲೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಕೂಡ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಸಾಕಷ್ಟು ಸುಮಾರು 1 ರಿಂದ 2 ಕಿಲೋಮೀಟರ್ವರೆಗೂ ಈಗ ಜಾಮ್ ಆಗಿದೆ. ಸ್ಥಳೀಯ ನಿವಾಸಿಗಳು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಅಂದ್ರೆ ಇಲ್ಲಿ ಈಗ ಪೊಲೀಸರು ಕೂಡ ಅಲ್ಲಿ ಮಾತಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇರ್ಬೋದು. ಅಂದ್ರೆ ರಸ್ತೆಯನ್ನ ಕ್ಲಿಯರ್ ಮಾಡಿ, ನೀವು ಈ ರೀತಿ ಮಾಡಿದ್ರೆ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಾಗಿ ಇವರು ರಸ್ತೆಯನ್ನು ತಡಿತಾ ಇದ್ದಾರೆ, ಯಾವ ಒಂದು ಸಮಸ್ಯೆ ಅನ್ನೋದನ್ನ ಇಲ್ಲಿನ ಸ್ಥಳೀಯ ನಿವಾಸಿಗಳನ್ನ ಮಾತಾಡ್ತೀನಿ. ಯಾವ ರೀತಿಯಲ್ಲಿ ಸಮಸ್ಯೆ ಆಗಿರೋದು, ಏನು ಆಗಿದೆ? ಸರ್, ನನ್ನ ಹೆಸರು ಸೋಫಿಯಾ ಅಂತ. ನನಗೆ 25 ವರ್ಷ. ನನಗೆ 5 ವರ್ಷದಿಂದ ನಾನು ನೋಡಿರೋ ಪ್ರಕಾರ ಹೇಳ್ತಾ ಇದ್ದೀನಿ. 20 ವರ್ಷದಿಂದ ನಮಗೆ ಒಂದೇ MLA ಸರ್ ಇರೋದು. 20 ವರ್ಷದಿಂದನೂ ನಮ್ಮ ಏರಿಯಾ ಅವಾಗ 20 ವರ್ಷದಿಂದ ಹೆಂಗಿತ್ತು ಅದೇ ಥರ ಇದೆ ಇವಾಗಲೂ. ನೀವು ಬೇಕಾದರೆ ಬಂದು ನೋಡಿ. ನಮಗೆ 3:15 ಬಿಡ್ತಾರೆ ನೀರು, ಕುಡಿಯೋ ನೀರು. ಒಂದಿನ ಬಿಟ್ಟು ಒಂದಿನ ನೀರು ಬರುತ್ತೆ ಸರ್, ಬರುತ್ತೆ, ಬಿಡ್ತಾರೆ ನೀರು, ಇಲ್ಲ ಅಂತ ಹೇಳ. 3:15 ಬಿಡ್ತಾರೆ. ಮಹಿಳೆಯರು ಎದ್ದೊಳ್ಬೇಕು. ಸ್ಕೂಲ್ಗೆ ಹೋಗೋ ಮಕ್ಳು ಇರ್ತಾರೆ, ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಅಲ್ಲಿ ಡೈರೆಕ್ಟ್ ಕರೆಂಟ್ಗೆ ಹಾಕ್ಬೇಕು ಸರ್. ಯಾವ ಸೌಲಭ್ಯನೂ ನಮಗೆ ಮಾಡಿಕೊಟ್ಟಿಲ್ಲ. ಮನೆ ಕೊಳಾಯಿ ಇದ್ರೆ ನಾವು ಯಾಕೆ ಪರದಾಡಬೇಕು? ಬೇಸಿಗೆ ಕಾಲದಲ್ಲಿ ಕರೆಂಟ್ ಹೋಗ್ಬಿಡುತ್ತೆ. ನೀರಿಗೆ ಎಷ್ಟು ಪರದಾಡ್ತೀವಿ ಗೊತ್ತಾ ಸರ್? ನೀರಿಗೆ ಪರದಾಡ್ತೀವಿ ಸರ್ ನಾವು. ರಸ್ತೆ ಕರೆಂಟ್ ಹೋಗ್ಬಿಡುತ್ತೆ. ಸಮ್ಮರ್ ಟೈಮಲ್ಲಿ ನೀವು ಬಂದು ನೋಡಿ, ಬೆಳಗ್ಗೆ ಟೈಮಲ್ಲಿ ನೀರು ಬರಲ್ಲ. ಎಷ್ಟು ಮಕ್ಳು, ಎಷ್ಟು ಗೌರ್ಮೆಂಟ್ ಆಫೀಸರ್ಸ್ ಇದ್ದಾರೆ ನಮ್ಮ ಏರಿಯಾದಲ್ಲಿ, ಎಷ್ಟು ಎಜುಕೇಟೆಡ್ ಇದ್ದಾರೆ. ಏನಕ್ಕೆ ಚೀಪಾಗಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಕೇಳಿದ್ರೆ ಸ್ಲಮ್ ಅಂತಾರೆ ಸರ್. ನಾವು ಎಜುಕೇಟೆಡ್ ಇದೀವಿ ಇಲ್ಲಿ, ನಮಗೆ ಅಂತ ಏನು ಯಾರು ಮಾಡ್ಕೊಡಲ್ಲ. 20 ವರ್ಷದಿಂದ 4 ಸಾವು ಆಗಿದೆ ಸರ್. ಇದೇ ತರ ಇದು 4ನೇ ಸಾವು. ಯಾವನು ಬಂದು ನೋಡಲ್ಲ ಸರ್. ಡೈರೆಕ್ಟ್ ಆಗಿ ಹೇಳ್ತಿದ್ ಯಾರು ಬರಲ್ಲ. ನೀವು ಬಂದು ನೋಡಿ, ಒಳಗಡೆ ಬಂದು ನೋಡಿ. ಇಲ್ಲ ಅಂದ್ರು 1000 ಮನೆ ಇದೆ ಸರ್. ಇಲ್ಲ ಅಂದ್ರು ಒಂದು 500 ಮೋಟ್ರ್ 600 ಮೋಟ್ರ್ ಓಡುತ್ತೆ ಸರ್. ಎಲ್ಲ ಡೈರೆಕ್ಟ್ ಕರೆಂಟು ಸೌಲಭ್ಯ ಮಾಡ್ಕೊಟ್ರೆ ನಾವ್ ಯಾಕೆ ಈ ಪರಿಸ್ಥಿತಿಗೆ ಬಂದು ನಿಂತ್ಕೊಂತೀವಿ? ಯಾಕೆ ನಾವು ರೋಡ್ ಬ್ಲಾಕ್ ಮಾಡ್ತೀವಿ? ಯಾವನು ಬರಲ್ಲ ಸರ್. ಎಲೆಕ್ಷನ್ ಟೈಮಿಗೆ ಬರ್ತಾರೆ. ಒಂದು ಲೈಬ್ರರಿ ಇಲ್ಲ ನಮ್ಮ ಏರಿಯಾದಲ್ಲಿ. ಎಷ್ಟು ಮಕ್ಕಳಿದ್ದಾರೆ, ಸ್ಕೂಲ್ ಮಕ್ಕಳಿದ್ದಾರೆ, ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಇದ್ದಾರೆ. ಲೈಬ್ರರಿ ಇಲ್ಲ ಸರ್. ಒಂದು ಕಂಪ್ಯೂಟರ್ ಸಿಸ್ಟಮ್ ಅಂಗಡಿ ಇಲ್ಲ. ಎಷ್ಟು ಸಲ ಬರೋ ಎಲೆಕ್ಷನ್ ಟೈಮಲ್ಲಿ ಎಲ್ಲ ನಾವು ಕೇಳ್ತೀವಿ ಸರ್, ಸ್ಟೂಡೆಂಟ್ಸ್ ಮಾಡ್ಕೊಡಿ ಅಂತ. ಯಾರು ಏನು ಮಾಡ್ಕೊಟ್ಟಿಲ್ಲ ಸರ್. ಬರ್ತಾರೆ, 3 ತಿಂಗಳು ಟೈಮ್ ಕೊಡಿ ಅಂತ ಕೇಳ್ತಾರೆ ಸರ್. ಏನು ಮಾಡಲ್ಲ. ನಾವಿವಾಗ 3 ತಿಂಗಳು ಅವ್ರಿಗೆ ಟೈಮ್ ಕೊಡ್ತೀವಿ ಸರ್. ಏನ್ ಮಾಡೋದಾದ್ರೂ ಈ 3 ತಿಂಗಳಲ್ಲಿ ಮಾಡಕ್ ಹೇಳಿ. ಇಲ್ಲ ಅಂದ್ರೆ ಏನೇ ಜನ ಯಾರು ನಾವು ಓಟ್ ಹಾಕಲ್ಲ ಸರ್. ನಾವು 1000 ಜನ ಇದೀವಿ ಸರ್. ಇಲ್ಲಿ 1000 ಮನೆ ಇದೆ. ಒಂದೊಂದ್ ಮನೇಲಿ ಇಲ್ಲ ಅಂದ್ರೆ 6 ಓಟ್ ಇದೆ ಸರ್. ನಾವ್ ಯಾರು ಓಟ್ ಹಾಕಲ್ಲ. ಈ 3 ತಿಂಗಳಲ್ಲಿ ಏನು ನಡೆದಿಲ್ಲ ಅಂದ್ರೆ ಬರೋ ಎಲೆಕ್ಷನ್ಗೆ ನಾವ್ ಯಾರು ಓಟ್ ಹಾಕಲ್ಲ ಸರ್. ಇದು ಮಾತ್ರ ಗ್ಯಾರಂಟಿ. ಇಲ್ಲಿ ನೀವು ಗಮನಿಸ್ತಾ ಇರಬಹುದು. ಇದು ಜನಸಾಮಾನ್ಯರ ಆಕ್ರೋಶ. ನೀವು ಇಲ್ಲಿ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಿದ್ರೆ ಪೊಲೀಸರು ಕೂಡ ಮಾತಾಡ್ತಾ ಇದ್ದಾರೆ. ಆದ್ರೆ ಜನಸಾಮಾನ್ಯರು ಯಾರು ಕೂಡ ಈಗಾಗಲೇ ಅಂದ್ರೆ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ನಮಗೆ ಯಾವುದೇ ರೀತಿಯ ಬೇಸಿಕ್ ಫೆಸಿಲಿಟಿ ಕೂಡ ಇಲ್ಲ. ನಾವು ಯಾಕಾಗಿ ಹಾಗಾದ್ರೆ ಮತದಾನವನ್ನ ಮಾಡಬೇಕು ಅನ್ನೋದನ್ನ ಕೇಳ್ತಾ ಇದ್ರೆ, ಹಾಗೆ ಶಾಸಕರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಇವ್ರು ಯಾರು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ ಅನ್ನೋ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. 3 ಗಂಟೆ ಅಂದ್ರೆ ಮಧ್ಯರಾತ್ರಿ 3 ಗಂಟೆಗೆ ಬಂದು ನಾವಿಲ್ಲಿ ನೀರು ಹಿಡಿಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಆದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಇಲ್ಲಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ. ಹಾಗಾಗಿ ಇನ್ನೊಂದು, ಇಲ್ಲಿ ರಸ್ತೆಯನ್ನು ಸಂಪೂರ್ಣವಾಗಿ ಜಾಮ್ ಮಾಡಿರೋದ್ರಿಂದಾಗಿ ಎಲ್ಲಾ ಕಡೆಯಲ್ಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಅದರಲ್ಲೂ ಕೂಡ ಮೈಸೂರು ಮುಖ್ಯ ರಸ್ತೆಯನ್ನು ಇವರು ಬಂದ್ ಮಾಡಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಇಲ್ಲಿ ಜನ ಏನು ಹೇಳ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಇದು ಇಲ್ಲಿನ ಎಕ್ಸಾಕ್ಟ್ ಸಿಚುವೇಶನ್ ಅಂತ ಹೇಳ್ಬೋದು. ರಸ್ತೆ ಮೇಲೆ ಕೂತು ಇವರು ಕಣ್ಣೀರನ್ನ ಕೂಡ ಸುರಿಸ್ತಾ ಇದ್ದಾರೆ. ಅಂದ್ರೆ ನಮಗೆ ನ್ಯಾಯ ಬೇಕು ಅನ್ನುವಂತ ಒಂದು ಆಗ್ರಹವನ್ನ ಅವ್ರು ಇಲ್ಲಿ ಮಾಡ್ತಾ ಇರುವಂತದ್ದು. ಅಂದ್ರೆ ಸಾವಾಗಿದೆ, ಇದೇ ರೀತಿ ಸಾಕಷ್ಟು ಸಾವುಗಳು ಕೂಡ ಆಗಿದೆ. ಆದ್ರೆ ಅಧಿಕಾರಿಗಳಿಗೆ ಇನ್ನೂ ಕೂಡ ಹಾಗಾದ್ರೆ ಎಚ್ಚೆತ್ತುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೆ ರಾಜಕಾರಣಿಗಳಿಗೂ ಕೂಡ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಈ ಒಂದು ಸಮಸ್ಯೆಯನ್ನ ಕೂಡ ಬಗೆಹರಿಸಬೇಕಾಗುತ್ತೆ. ಇಲ್ಲದೆ ಹೋದಂತ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತಹ ಹೋರಾಟವನ್ನ ಮಾಡ್ತೀವಿ ಅನ್ನೋದನ್ನ ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ವಿಜಯ್, ಪ್ರಜ್ವಲ್ ಹಾಗೆ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ. ಜನ ರೊಚ್ಚಿಗೆದ್ದಿದ್ದಾರೆ. ಅಂದ್ರೆ ವ್ಯವಸ್ಥೆಯ ವಿರುದ್ಧ ನಮ್ಮ ಏರಿಯಾನ ಇಷ್ಟು ಕಳಪೆ ಮಟ್ಟದಲ್ಲಿ ಯಾಕೆ ಇಟ್ಟಿದ್ದೀರಾ? ಕಳೆದ 20 ವರ್ಷದಿಂದ ನೋಡ್ತಾ ಇದ್ದೀವಿ.
ಒಬ್ಬರೇ MLA ಇದ್ದೀರಿ, ಆದರೂ ನಾವು ಇವತ್ತು ನೀರು ಹಿಡಿಯೋಕೆ ಹೋದ್ರೆ ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ ಅಂತ ಜನ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.